ಬರ್ದಿದ್ರು ಕೂಡ ಅದರ ರಿಸಲ್ಟ್ ಬಂದಾಗ ಮಾತ್ರ ನಮಗೆ ಏನಾಗಿದೆ ಅಂತ ಕಡೆ ಗೊತ್ತಾಗುತ್ತೆ. ಸೊ ಇವಾಗ ರಿಸಲ್ಟ್ ಬಂದಿದೆ, ಜನರು ನಮಗೆ ಅವರ ಪ್ರೀತಿ, ಅವರ ಭರವಸೆ, ಅವರ ಪ್ರೋತ್ಸಾಹ ನೀಡಿದ್ದಾರೆ. ನನ್ನ ಇಡೀ ತಂಡದ ಪರವಾಗಿ ನಾನು ನಮ್ಮ ಕನ್ನಡ ಜನತೆಗೆ ಆಭಾರಿ, ವಂದನೆಗಳು. ಬಹಳ ನಮ್ರತೆಯಿಂದ ನಿಮ್ಮ ಪ್ರೀತಿಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಸರ್, ಆ ದಿನಗಳ ಥರನೇ ಪಕ್ಕ ರಿಯಲಿಸ್ಟಿಕ್ ಆಗಿ ಹಳೆ ಕಾಲದ ಏನು ಒಂದು ಪಿನ್ ಪಾಯಿಂಟ್ ಏನು ಮಿಸ್ ಆಗ್ದಂಗೆ ಡೈರೆಕ್ಟರ್ಸ್ ಅದು ತುಂಬ ಚೆನ್ನಾಗಿ ತೆಗೆದಿದ್ದೀರಾ ಅಂತ ಹೇಳ್ತಿದ್ದಾರೆ. ನನಗೆ ಒಂದು ಅಗ್ನಿಶ್ರೀಧರ್ ಸರ್ ನನ್ನ ಮೊದಲು ನಿರ್ದೇಶಕ ಮಾಡಿದ್ದು ಆ ದಿನಗಳು ಸಿನಿಮಾನ ಅವರು ನನಗೆ ಕೊಟ್ಟಿದ್ದು. ಅವ್ರ ಮೂಲಕ ನಾನು ಮೊದಲನೇ ಸಿನಿಮಾ ಮಾಡೋಕ್ಕಾಯಿತು. ಈಗ ಮತ್ತೆ 18 ವರ್ಷದ ನಂತರ ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ, ಅಂದರೆ ಆ ದಿನಗಳ ಮತ್ತೊಂದು ಅಧ್ಯಾಯ, ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಆ ದಿನಗಳ ಮತ್ತೊಂದು ಅಧ್ಯಾಯ ಮಾಡೋದಕ್ಕೆ ಅವರು ನನಗೆ ಕಲಿಸ್ಕೊಟ್ಟ ಅಂಡರ್ವರ್ಲ್ಡ್ ಬಗ್ಗೆ ನಾನು ತೋರಿಸಿದ ಒಳನೋಟಗಳು ಕಾರಣ. ಅದರಿಂದ ನನಗೆ ಖುಷಿ ಆಗುತ್ತೆ. 18 ವರ್ಷ ಆದಮೇಲೆ ಒಂದು ಸಿನಿಮಾದ ಇನ್ನೊಂದು ರೀತಿಯ ಅಧ್ಯಾಯವನ್ನು ಮಾಡೋದು ಸುಲಭ ಅಲ್ಲ. ಅದನ್ನು ಮಾಡಿದೆ, ಜನ ಅದನ್ನು ಇಷ್ಟಪಟ್ಟಿದ್ದಾರೆ, ನನಗೆ ಖುಷಿ ಆಗುತ್ತೆ. ಅಂಡರ್ವರ್ಲ್ಡ್ ತೋರಿಸಿರೋದು ಹೆಸರುಗಳು ಚೇಂಜ್ ಮಾಡಿರೋದು ಬಿಟ್ಟರೆ ಬೇರೆ ಇನ್ನೆಲ್ಲ ಸೇಮ್ ಅದೇ ಥರ ಅದ್ರ ಬಗ್ಗೆ ಏನು? ಈ ಸಿನಿಮಾಗೆ ನಾನು ಅನೇಕ ಕಡೆ ಹೇಳಿದ್ದೀನಿ, ನಿಜವಾದ ಘಟನೆಗಳ, ವ್ಯಕ್ತಿಗಳ ಸ್ಫೂರ್ತಿ ಇದೆ. ಆದರೆ ಇದು ನಿಜವಾದ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಯಾಕೆ ಹಿಂಜರಿತೀನಿ ಅಥವಾ ಒಪ್ಪೋದಿಲ್ಲ ಅಂತಂದರೆ, ಈ ಘಟನೆಗಳು ಅಥವಾ ನಾನು ತೋರಿಸಿದ ವ್ಯಕ್ತಿಗಳು ಅದೇ ಎಕ್ಸಾಕ್ಟ್ ಸ್ಟೈಲಲ್ಲಿ ಆಗಿರೋದಿಲ್ಲ. ಅದರಿಂದ ಅವರ ರಿಲೇಟಿವ್ಸು ಇತರರು ಬದುಕಿರೋದ್ರಿಂದ ಅವ್ರಿಗೆ ಅದು ತಪ್ಪಾಗುತ್ತೆ, ಅವ್ರ ಬಗ್ಗೆ ಅದು ತಪ್ಪು ಇದು ಮಾಡ್ದಂಗೆ ಆಗುತ್ತೆ ಅಂತಂದು ನಾನು ಇದು ಕಾಲ್ಪನಿಕ ಕಥೆ ಅಂತ ಹೇಳ್ತಾ ಇದ್ದೀನಿ. ತುಂಬ ರೆಸ್ಪಾನ್ಸ್ ಮಾಡ್ತಿರೋದು ನನಗೆ ಫಸ್ಟ್ ಟೈಮ್ ಒಂದು ಸಿನಿಮಾನಲ್ಲಿ ಇಷ್ಟೊಂದು ಒಂದು ರೆಸ್ಪಾನ್ಸ್ ಬರ್ತಿರೋದು ಒಂದು ಕ್ಯಾರೆಕ್ಟರ್ಗೆ. ಲೈಕ್ ಮುಂಚೆನೂ ಹೇಳಿದ್ದೆ, ನಾನು ಮಾಡಿರೋ ಅಷ್ಟು ಕ್ಯಾರೆಕ್ಟರ್ಗಳಿಂದ ತುಂಬ ವಿಭಿನ್ನವಾಗಿದೆ ಅಂತ. ಐ ಥಿಂಕ್ ನೌ ಯು ನೋ ಇಟ್. ಸೊ ತುಂಬ ಖುಷಿ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ ಸರ್, ಸ್ಪೇಸ್ ಜಾಸ್ತಿ ಇದೆ. ಎಸ್ ಎಸ್ ಮತ್ತು ಎಲ್ಲರೂ ಅದೇ ನಾನು ಹೇಳ್ದಂಗೆ ವಿನೋದ್ ಸರ್ ನಾನು ನೆಕ್ಸ್ಟ್ ಬಿಟ್ಟರೆ ಇವಾಗ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಜನ ಅಲ್ಲಿ ಹೇಳ್ತಾ ಇದ್ರು. ಹೌದು, ಕತ್ತಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಅಂತ. ಸೊ ನಿಮಗೆ ಫಸ್ಟ್ ರೆಸ್ಪಾನ್ಸ್ ಯಾರ ಕಡೆಯಿಂದ ಬಂತು ಸರ್? ನನಗೆ ಫಸ್ಟ್ ಕ್ರಿಟಿಕ್ ಬಂದು ನನ್ನ ವೈಫು ಮತ್ತು ನನ್ನ ಮಗ. ಸೊ ದೇ ರಿಯಲಿ ಲವ್ ದಟ್. ಓಕೆ, ಸಿನಿಮಾ ನೋಡಿ ಅವರು ಈ ಥರನೂ ಒಂದು ಮಾಡ್ತೀಯಾ ಅಂತ ಕೇಳಿದ್ರು. ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆ ತಮಿಳ್ ಸ್ಲ್ಯಾಂಗು ಅದೆಲ್ಲ ತುಂಬ ಕಷ್ಟ ಆಗಿತ್ತು. ಬಟ್ ದೆನ್ ಡಬ್ಬಿಂಗಲ್ಲಿ ವಿನೋದ್ ಸರ್ ತುಂಬ ಹೆಲ್ಪ್ ಮಾಡೋದು. ಆ್ಯಂಡ್ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಎಲ್ಲ ಟೀಮ್ ವರ್ಕ್ ತುಂಬ ಇದೆ ಇದರಲ್ಲಿ. ನೀವು ನೋಡಿದಾಗೆ ಸಿನಿಮಾನು ಇಟ್ಸ್ ಕಂಪ್ಲೀಟ್ ಟೀಮ್ ವರ್ಕ್. ಸೊ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಲಿ. ಆ್ಯಂಡ್ ಥಿಯೇಟರ್ಸ್ನಲ್ಲಿ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿದ್ರೆ ತುಂಬ ಖುಷಿ ಆಯಿತು. ನೀವು ಅವತ್ತು ಆ್ಯಕ್ಚುಲಿ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರೆ ಜೈಲರ್ನಲ್ಲಿ ಒಂದು ಕ್ಯಾರೆಕ್ಟರ್ ನಮಗೆ ನೆನಪಾಗುತ್ತೆ ಅಂತ. ಇಲ್ಲಿ ನೀವು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ಆ್ಯಕ್ಚುಲಿ ನೀವು ಏನಕ್ಕೆ ರೆಫರೆನ್ಸ್ ತೊಗೊಂಡ್ರಿ ಅಂತ. ಕರೆಕ್ಟ್ ಮಾಡಿ. ಸೊ ನೀವು ನೋಡಿದಾಗೆ ಎಲ್ಲದಕ್ಕೂ ಒಂದೊಂದು ರೆಫರೆನ್ಸ್ ಇದೆ ಇಲ್ಲಿ. ಆ್ಯಂಡ್ ಕೇಳಿರೋ ಕಥೆಗಳಿಗೂ ರೆಫರೆನ್ಸ್ ಇದೆ. ಸೊ ಐ ಗೆಸ್ ನಮ್ಮ 80s ಆ್ಯಂಡ್ 90s ಯಾರ್ಯಾರು ಕತೆ ಕೇಳಿದ್ದಾರೆ ಅವ್ರು ಬಂದು ಸಿನಿಮಾ ನೋಡಿದ್ರೆ ದೇ ವಿಲ್ ಗೋ ಬ್ಯಾಕ್ ಟು ದೋಸ್ ಡೇಸ್. ತುಂಬ ಟೈಮ್ ಆಮೇಲೆ ನಾನು ಒಂದು ಕನ್ನಡ ಫಿಲ್ಮ್ ನಂದು ರಿಲೀಸ್ ಆಯಿತು. ಸೊ ಅದು ನೋಡೋಕ್ಕೇ ನನಗೆ ತುಂಬ ಇಷ್ಟ. ನಾನು ಡಬ್ಬಿಂಗ್ ಕೊಟ್ಟಿರೋರು ಐ ಹ್ಯಾವ್ ಟು ಥ್ಯಾಂಕ್ ಹರ್ ಅ ಲಾಟ್. ಆ ವಾಯ್ಸ್ ತುಂಬ ಚೆನ್ನಾಗಿದೆ. ಸೊ ಮುಂದೆ ನೋಡಿ. ಸಾರಿ ಇಲ್ಲಿ ತುಂಬ ಜಾಸ್ತಿ ಜನ ಇದೆ ಇಲ್ಲ. ಸೊ ಸೆಲೆಬ್ರೇಷನ್ ಮೂಡ್ ಇಸ್ ಆನ್. ನಮ್ಮ ಟೀಮ್ ನಮ್ಮ ಜೊತೆ ಇದೆ. ಸೊ ಭಾಳ ಖುಷಿ ಆಗ್ತಿದೆ ನೋಡೋಕ್ಕೆ. ಬಿಕಾಸ್ ಈ ಫಿಲ್ಮಲ್ಲಿ ಜಾಸ್ತಿ ಕ್ಯಾರೆಕ್ಟರ್ಸ್ ಇದೆ. ಸೊ ಫ್ರಮ್ ಬಿಗ್ ಸೀನಿಯರ್ ಆರ್ಟಿಸ್ಟ್, ನ್ಯೂ ಕಮರ್ಸ್, ಎಲ್ಲರೂ ಒಂದು ಡಿಫ್ರೆನ್ಸ್ ಇದೆ. ಸೊ ಟೆಕ್ನಿಕ್ಸ್ ಅಮೇಸಿಂಗ್. ಅಲ್ಲಿ ಸನಾಸ್ ಬ್ಯಾಕ್ಗ್ರೌಂಡ್ಸ್ ತುಂಬ ಇಷ್ಟ ಆಯಿತು. ಸೋ ಮಚ್. ಸೊ ವಿನೋದ್ ಪ್ರಭಾಕರ್ ಅವ್ರ ಜೊತೆಗಿನ ಒಂದು ಅಭಿನಯ ಎಷ್ಟು ಐ ಲವ್ ಆ ಸ್ಕ್ರೀನ್. ಐ ಲವ್ ಆ ಕೆಮಿಸ್ಟ್ರಿ ಆನ್ ಸ್ಕ್ರೀನ್. ಪೇರ್ ನನಗೆ ತುಂಬ ಇಷ್ಟ. ಐ ಹೋಪ್ ದಿ ಆಡಿಯನ್ಸ್ ಆಲ್ಸೋ ಫೀಲ್ಸ್ ದಿ ಸೇಮ್. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆ್ಯಕ್ಟ್ ಮಾಡೋಕ್ಕೆ. ನನಗೆ ತುಂಬ ಈಸಿ ಬಿಕಾಸ್ ಹಿ ಇಸ್ ಸಚ್ ಅ ಮೆಥಡ್ ಆ್ಯಕ್ಟರ್. ಸೊ ಆಲ್ ದ ಸೀನ್ಸ್, ಇಮೋಷನಲ್ ಸೀನ್ಸ್, ಸೋ ಪ್ರಮಾಣಿಕ ಅವ್ರ ಆ್ಯಕ್ಟಿಂಗ್ ಏನು ನೋಡ್ತಿದ್ದಾರಲ್ಲ. ಸೊ ಅವರು ಸಚ್ ಅ ಗ್ರೇಟ್ ಆ್ಯಕ್ಟರ್. ಸೊ ಈ ಥರ ಒಂದು ಬರೀ ಗ್ಯಾಂಗ್ಸ್ಟರ್ ಫಿಲ್ಮ್ ಅಲ್ಲ. ಆ್ಯಸ್ ಅನ್ ಆಡಿಯನ್ಸ್, ಎಸ್ ಐ ಆಮ್ ದಿ ಫಸ್ಟ್ ಆಡಿಯನ್ಸ್ ಆ್ಯಕ್ಚುಲಿ. ಏನೋ ಯಾವುದೇ ಸಿನಿಮಾ ಮಾಡಲಿ ಅವರು ಒಂದು ಸಬ್ಜೆಕ್ಟಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಗೊತ್ತಾ ಅವ್ರದ್ದು. ಅದೇ ಒಂದು ಅವರಷ್ಟು ಪ್ರೀತಿ ಮಾಡ್ತಾರೆ. ಸಿನಿಮಾ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ ಮಾಡೋದು ಫುಲ್ ಪ್ರಿಪ್ರೇಷನ್, ಫುಲ್ ಹಾರ್ಟೆಡ್ ಮಾಡ್ತಾರೆ ಅವರು. ಓಕೆ ಈ ಸಿನಿಮಾದಲ್ಲಿ ದುಡ್ಡು ಬರ್ತಿದೆ ಆ ಥರ ಇಲ್ಲ. ಯಾವುದೇ
ಸಿನಿಮಾ ಆಗಲಿ ಅವ್ರದ್ದು ಫುಲ್ ಪ್ರಿಪ್ರೇಷನ್ ಇರುತ್ತೆ, ಫುಲ್ ಡೆಡಿಕೇಶನ್ ಇರುತ್ತೆ. ಅದೇ ಥರನೇ ಈ ಸಿನಿಮಾನು ಅಷ್ಟು ಡೆಡಿಕೇಟೆಡ್ ಆಗೇ ಮಾಡಿದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗ್ತಿದೆ ಅನ್ನೋದೇ ತುಂಬ ಖುಷಿ. ಯಾಕೆಂದರೆ ಈ ಒಂದು ಈಗಿರೋ ಕಾಲದಲ್ಲಿ ಜನಗಳನ್ನ ನಾವು ಥಿಯೇಟ್ರಿಗೆ ಕರ್ಕೊಂಬರೋದು, ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ತೀವಿ ಗೊತ್ತಾ. ಸೊ ಅವ್ರಿಗೂ ಅವರು ಒಂದು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋಕೆ ಬರಬೇಕಾದ್ರೆ ಆ ಒಂದು ಖುಷಿಯಿಂದ ಈಚೆ ಹೋಗಬೇಕು. ಆ ಒಂದು ಫೀಲ್ ಯಾವಾಗಲೂ ಸರ್ ಕೊಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಸಿನಿಮಾನು ಅವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗ್ತಿದೆ ಅನ್ನೋದು ನನಗೂ ಖುಷಿ ಇದೆ. ಈ ಸಿನಿಮಾದಲ್ಲಿ ವಿನೋದ್ ಸರ್ ನಟನೆ ಅಂತೂ ಅತ್ಯಂತವಾಗಿದೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಸ್ಕ್ರೀನ್ ಆಸ್ ಅ ಆಡಿಯನ್ ಆಗಿ? ನಾನು ಯಾವಾಗಲೂ ಅಫ್ಕೋರ್ಸ್ ಮಹಾದೇವ ಇಂದನೇ ನಾನು ಅವ್ರನ್ನ ಆ್ಯಕ್ಚುಲಿ ತಿದ್ದಕ್ಕೆ ಬಿಟ್ಟಿದ್ದೀನಿ. ಐ ಫೆಲ್ಟ್ ಓಕೆ ಏನೋ ಮಹಾದೇವನೇ ಅಷ್ಟು ಚೆನ್ನಾಗಿ ಆ ಒಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಬಲರಾಮ ಕ್ಯಾರೆಕ್ಟರ್ಗೆ ಅವರು ಪ್ರಿಪೇರ್ ಆಗಬೇಕಾದ್ರೇ ನಾನು ಹೇಳಿದೆ, ಬಿಡಿ ನೀವು ಬೇರೆ ಲೆವೆಲ್ಗೆ ಅಂದರೆ ಆ್ಯಕ್ಟಿಂಗ್ ನೀವು ಇನ್ಮೇಲೆ ನಾನೇನು ಹೇಳ್ಕೊಡ್ಬೇಕಾಗಿರೋ ಅವಶ್ಯಕತೆ. ಆದರೆ ಹೇಳೋದಂತಂದರೆ ನಾನು ಹೇಳ್ಕೊಡಲ್ಲ. ಅಂದರೆ ಈಗ ಏನಾದರೂ ಮಾಡಬೇಕಾದ್ರೆ ಇದು ಚೆನ್ನಾಗಿಲ್ಲ, ಇನ್ನೊಂಚೂರು ಬೆಟರಾಗಿ ಮಾಡಿ, ಇನ್ನೊಂಚೂರು ಈ ಥರ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ಹೊರತು ಅಫ್ಕೋರ್ಸ್ ಹೇಳ್ಕೊಡೋಕ್ಕೆ ನಾನೇನು ಅಷ್ಟು ದೊಡ್ಡವಳಲ್ಲ. ಅಂದರೆ ತಿದ್ದೋದು ಅಂತ ಹೇಳ್ತೀವಿ ಗೊತ್ತಾ, ಒಂದು ನಾನೇ ಫಸ್ಟ್ ಆಡಿಯನ್ ಆಗಿದ್ದು ಒಂದು ತಿದ್ದೋದು ಅಂತ ಹೇಳ್ತೀವಿ ಗೊತ್ತಾ ಅದು. ಸೊ ಈ ಫಿಲ್ಮಲ್ಲಿ ಅಂತೂ ನಾನು ಯಾವುದೇ ರೀತಿಯ ಒಂದು ತಿದ್ದೋ ಪ್ರಯತ್ನನೂ ಮಾಡಿಲ್ಲ. ಬಿಕಾಸ್ ಅವರೇ ಕ್ಯಾರೆಕ್ಟ್ರಲ್ಲಿ ಹೊಂದ್ಕೊಂಡ್ಬಿಟ್ಟರು. ಒಂದು ಬಲರಾಮ ಅನ್ನೋದು ಈವನ್ ಆಡಿಯನ್ಸಲ್ಲೂ ಅದೇ ನಮಗೆ ರಿವ್ಯೂಸ್ ಬಂತು. ನೆನ್ನೆನೋ ಮೈಸೂರು ಬೆಂಗಳೂರಲ್ಲೆಲ್ಲ ಶೋ ಇತ್ತು. ಸೊ ನಮ್ಗೆ ಬಂದಿರೋ ಮೆಸೇಜೆಲ್ಲ ಫಸ್ಟು ಫ್ರೇಮಿಂದಲೇ ನನಗೆ ಬರೀ ಬಲರಾಮನೇ ಕಾಣಿಸ್ತು ಹೊರತು ವಿನೋದ್ ಪ್ರಭಾಕರ್ ಎಲ್ಲೂ ಕಾಣಿಸಿಲ್ಲ ಅಂತ ಹೇಳಿದ್ರು. ಸೊ ಅದೇ ಒಂದು ಸಕ್ಸಸ್ ಅಲ್ವಾ ಒಂದು ಕ್ಯಾರೆಕ್ಟರ್. ಈಗ ಅವರೆಲ್ಲ ಹೋದ್ರೂ ಬಲರಾಮ ಅಂತ ಅಂದರೆ ಅದೊಂದು ಖುಷಿ. ಸೊ ಆ ಕ್ಯಾರೆಕ್ಟ್ರಲ್ಲಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಜನ. ಆ್ಯಸ್ ಅ ಕ್ಯಾರೆಕ್ಟರ್ ಈವನ್ ಏನೋ ರೆಕಗ್ನೈಸ್ ಮಾಡ್ತಿದ್ದಾರೆ ಅನ್ನೋದೇ ಒಂದು ಖುಷಿ ಇದೆ. ಥಿಯೇಟರ್ ನೋಡಿದ್ರೆ ಆಡಿಯನ್ಸ್ ಏನು ಎಂಜಾಯ್ ಮಾಡ್ತಾ ಇದ್ದಾರೆ, ಹೇಗಿತ್ತು ಸಿನಿಮಾ ಅಂತ ಏನಾದ್ರು ಬೇಜಾರಾಯ್ತು ಸಿನಿಮಾ? ಇದ 2 ಸತಿ ನೋಡಿದೆ ಅವಳೇ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಮುಂದಿನ ಕೆಲಸ ಮೀಡಿಯಾದವರು ಮತ್ತು ಪ್ರೆಸ್ ಅವರು ನಮ್ಮನ್ನ ಹೆಂಗೆ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನ ಹೆಂಗೆ ಬೆಳೆಸ್ತೀರ ಅನ್ನೋದ್ರ ಮೇಲೆ ನಿಂತಾಗ ದಯವಿಟ್ಟು ಕನ್ನಡ ಜನತೆಗೆ ಸಿನಿಮಾ ತಲುಪಿಸಿ.